ನಮಸ್ತೆ ಎಲ್ರಿಗೂ. ಸೊ ಅಲ್ಲಿದೆ ನೋಡಿ ಟೊರೆಸ್ ಬೇಸ್ ಏನದು ಟೊರೆಸ್ ಡೆಲ್ ಪೈನೆ ಅಂತ ಬೇಸ್ ಆಫ್ ದ ಟವರ್ ಅಂತ ಹೈಕ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಕಾಣ್ತಾ ಇದೆ ನೋಡಿ, ತೋರಿಸ್ತೀನಿ. ಸೊ ಅಲ್ಲಿಗೆ ಹೋಗ್ತೀವಿ ನಾವು. ಸೊ ಈ ಟೊರೆಸ್ ಡೆಲ್ ಪೈನೆ ಅಂತೇಳಿ ಈ ಮೌಂಟೇನ್ ಎಲ್ಲರೂ ಈಗ ಸ್ಟಾರ್ಟ್ ಮಾಡಿದ್ದಾವೆ. ಇದು ಲಾಸ್ ಟೊರೆಸ್ ಅಂತ ಹೋಟೆಲ್ ಇದೆ. ಹತ್ತಿರ ಇರಬೇಕಂದ್ರೆ ಆ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಕೆಲವರು ಟ್ರೆಕ್ಕಿಂಗ್ ಮಾಡೋರು ಇರ್ತಾರೆ, ಮಾಡಲಿಲ್ದರೆ ಸುಮ್ಮನೆ ಆ ಮೌಂಟೇನ್ ಪಕ್ಕದಲ್ಲಿ ಇದ್ವಿ ಅಂತ ಒಂದು ಹೇಳ್ಕೊಳ್ಳಿಕ್ಕೆ ಮತ್ತೊಂದು ಎಕ್ಸ್ಪೀರಿಯೆನ್ಸ್, ಅದೊಂದು ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗ್. ಅದಕ್ಕೋಸ್ಕರನೂ ಹೋಟೆಲ್ ಮಾಡ್ತಾರೆ. ಎಲ್ಲ ಹೋಗ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇದು 8 hours ಟ್ರೆಕ್ಕಿಂಗ್ ಆಗುತ್ತೆ, ರೌಂಡ್ ಟ್ರಿಪ್ಪು. ಅದು ಮೇಲೆ ಹೋಗಿ ಕೆಳಗಡೆ ಬರಲಿಕ್ಕೆ 8 hours ಆಗುತ್ತಂತೆ. ವಿತಿನ್ 8 hours ಕಂಪ್ಲೀಟ್ ಮಾಡ್ಬೇಕು ಇದನ್ನು. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟೇಕ್ಸ್ ಅಬೌಟ್ 8 hours. ಇನ್ನು ರಿಯಲ್ ಟ್ರೆಕ್ಕಿಂಗ್ ಟ್ರೈಲ್ ಬಿಗಿನ್ ಆಗಿಲ್ಲ, ಈಗ ಶುರುವಾಗಿದೆ. ಎಲ್ಲ ಫುಲ್ಲು ಎನರ್ಜೆಟಿಕ್ಕಾಗಿ ಬಿಗಿನಿಂಗ್ ಅಲ್ಲಿ ಜೋರಾಗಿ ನಡೀತಾ ಇದ್ದಾರೆ. ಲಾಸ್ಟಿಗೆ ಸುಸ್ತಾಗಿ ಎದುರಿಸ್ರು ಬಿಡಲಿಕ್ಕೆ ಫಾಸ್ಟಾಗಿ ಹೋಗ್ತಾರೆ ಎಲ್ಲರೂ. ಒಂಥರ ಮ್ಯಾರಥಾನ್ ಓಡೋದಕ್ಕೂ 100-200 ಮೀಟ್ರ್ ಓಡೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಇಲ್ಲಿ ನೋಡ್ರಿ ಬರೆದಿದೆ ಮಿರಾಡಾರ್ ಬೇಸ್ ಟೊರೆಸ್ ಅಂತೇಳಿದೆ ನೋಡಿ ಇಲ್ಲಿ. ಸೊ ಅದೇ ಮಿರಾಡಾರ್ ಬೇಸ್ ಟೊರೆಸ್, ಅದಕ್ಕೆ ಹೋಗ್ತೀವಿ ನಾವು ಇವತ್ತು. ಬೇರೆ ವೀಡಿಯೋಗಳು ಹಾಕ್ತಾಯಿರ್ತೀನಿ. ಸೊ 9 ಗಂಟೆಗೆ ಸ್ಟಾರ್ಟ್ ಮಾಡೀವಿ. 7 ಗಂಟೆ ಒಳಗಡೆ ಬರ್ಬೇಕು ಕೆಳಗಡೆ. ಸಾಯಂಕಾಲ 7 ಗಂಟೆ ಒಳಗಡೆ. 7 ಗಂಟೆ ಲಾಸ್ಟ್ ಬಸ್ ಇದೆ. ಅಲ್ಲಿಂದ ಮತ್ತೆ ಲಗುನಾ ಮಾರ್ಗ ಅಂತ ಇದೆಯಲ್ಲ ಪ್ಲೇಸ್, ಅಲ್ಲಿಗೆ ಹೋಗಲಿಕ್ಕೆ ಅಲ್ಲಿ ಲಾಸ್ಟ್ ಬಸ್ಸು 8 ಗಂಟೆಗಿದೆ ಲಗುನಾ ಮಾರ್ಗದಲ್ಲಿ. ಸೊ ಆ ಬಸ್ ಕ್ಯಾಚ್ ಮಾಡ್ಬೇಕಂದ್ರೆ 7 ಗಂಟೆಗೆ ಬರಲೇಬೇಕು ನಾವು ಕೆಳಗಡೆ. ಸೊ ಆ ಥರ ಒಂದು ಟೈಮ್ ಲಿಮಿಟ್ ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಇರುತ್ತಷ್ಟೇ, ಅಷ್ಟರೊಳಗೆ ಬರಬೇಕಲ್ಲ ಅಂಥೇಳಿ. ಅದರ್ವೈಸ್ ಏನಂತ ನೋಡಿ ಹೇಗಿದೆ ಅಲ್ಲೆಲ್ಲ ಒಂದು ಗಿಡ ಮರಗಳು ಜೋರಾಗಿ ಆ ಥರದ್ದು ಏನು ಬೆಳೆಯಲ್ಲ. ಎಷ್ಟು ಆ ಮರ ನೋಡಿದ್ ಕಾಣಿಸ್ತಿದೆಯಲ್ಲ, ಅದಾದ್ರೂ ಒಂಥರ ಜಾಲಿ ಗಿಡ ಇದ್ದಂಗೆ ಇರುತ್ತೆ, ದಪ್ಪ ಎಲೆ ಆ ಥರದ್ದು ಇವೆಲ್ಲ. ಮೇಲೆ ನೋಡಿ ಅಲ್ಲಿ ಐಸ್ ಬೀಳೋದ್ರಿಂದ ಇನ್ನಂಥ ಮರಗಳೂ ಇರೋಲ್ಲ ಹೆಚ್ಚು.